ಅವಾಗ ಬ್ಲಡ್ ಕಮ್ಮಿ ಸಡನ್ಲಿ ಬ್ಲಡ್ ಬೇಕನ್ನೋದ್ಬಿಟ್ರು ಮಮತಾಗ. ನಾನು ಬ್ಲಡ್ ತರಕ್ಕೆ ಎಷ್ಟೆಷ್ಟು ದೂರನೇ ಹೋಗಿ ಬಂದೀನಿ ಬ್ಲಡ್ ಸಿಕ್ಕಿದೆ. ಸೊ ನೋಡ್ರಿ ಹಾಸ್ಪಿಟ್ಲಿಗೆ ಯಲಹಂಕ ಹಾಸ್ಪಿಟಲ್. ಸೊ ನೋಡ್ರಿ ನಮ್ಮ ಸಾನಿಗೆ ಹಾಲು ಹೆಂಗೆ ಬಿಡಿಸಿದ್ರಿ ಅಂತ ಕೇಳಿದ್ರಲ್ಲ, ಬೇಡ ಯಾಕೆ ಇವಾಗ ಜಸ್ಟ್ ಸಿಗಾಕಿದೀವಿ ಇದನ್ನು. ಎಷ್ಟು ಚೆಂದ ಕಾಣಕತ್ತೈತೆ ಅಂದ್ರೆ ಭಾರಿ ಚೆಂದ ಕಾಣಕತ್ತೈತಿ ನೋಡ್ರಿ. ಇವಾಗ ಹಾಲು ಖಾಲಿ ಆಗ್ಯಾವ, ಮತ್ತೆ ತಂದು ಕೊಡಕತ್ತಲ್ಲ ನೋಡ್ರಿ. ಅವ್ರ ಮಮ್ಮಿ ಕೊಡ್ತಾರೆ ನೋಡ್ರಿ. ಕೊಟ್ಟರೆ ನೋಡ್ರಿ 18 ಇತ್ತು, ಬೇರೆ ಕೊಟ್ರು. ಇದ್ರಾಗ ಎಷ್ಟು ಡೇಟ್ ಕೊಟ್ರ ಅಂದ್ರೆ ಮಮತಂದು ಡೆಲಿವರಿ ಡೇಟ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ. ಸೊ ನೋಡ್ರಿ ಹಾಸ್ಪಿಟ್ಲಿಗೆ ಯಲಹಂಕ ಹಾಸ್ಪಿಟಲ್ ಬಂದು ತೋರಿಸಿಂದ ಹೊಂಟೀವಿ ನಾವು, ನಾನು ಮಮತಾ. ನಾಷ್ಟ ಮಾಡಕ್ಕೆ ಬಂದು ನೀರು ಐತಿಲಾಗತ್ತಾರ ಚಟ್ನಿ, ಗಟ್ಟೆ ಚಟ್ನಿ ನೀರು ಮಾಡ್ತೀವಿ. ನೋಡ್ರಿ ನಾನು ಇಡ್ಲಿ ತೊಗೊಂಡಿನಿ, ಇಡ್ಲಿ ವಡೆ ಸಾಂಬಾರು. ಬೆಳಗ್ಗೆ ಹೋಗಿ 6 ಗಂಟೆಗೆ 6 ಗಂಟೆಗೆ ಹೋಗಿ ಟೋಕನ್ ತಗೊಂಡ್ಬೇಕಂತ ಹೋಗಿದ್ದ, ಆದರೆ ಟೋಕನ್ನೇ ಇದಾಗಲಿಲ್ಲ, ಮತ್ತೆ ಹೋಗಿ ವಾಪಸ್ ಅಲ್ಲಿ. ಸೇಮ್ ಅಂತದೇನ. ಸೊ ನೋಡ್ರಿ ಮಣಿ ಆರ್ಡ್ರ್ ಮಾಡ್ಯಾಳ, ಸೇಮ್ ಅಂತದೆ. ಇಲ್ಲಿ ಜಾಸ್ತಿ ಇರ್ತಲ್ಲ ಫೀಸ್, ಜಾಸ್ತಿ 700 ರೂಪಾಯಿ ಅಂದಿದ್ರು. 700 ಅಲ್ಲ 800. ನೋಡ್ರಿ ಎಷ್ಟು ಚೆನ್ನಾಗೈತಿ. ಆಗುತ್ತೆ ಮಾಡ್ತೈತಿ. ಸರಿ ಹಿಡ್ಕೊಂಡು ಹಾಕಿದ್ರೆ ಗೊತ್ತಾಗ. ಇವಾಗ ಜಸ್ಟ್ ಸಿಗಾಕಿದೀವಿ ಇದನ್ನು. ಎಷ್ಟು ಚೆಂದ ಕಾಣಕತ್ತೈತೆ ಅಂದ್ರೆ ಭಾರಿ ಚೆಂದ ಕಾಣಕತ್ತೈತಿ. ಇದೆಲ್ಲ ಹೋಮ್ ಟೂರ್ನೇ ಬರುತ್ತಾ, ವೇಟ್ ಮಾಡಿರಿ. ನಾವು ಮನೆ ಸೆಟ್ ಮಾಡಕತ್ತೀವಿ, ಹಂಗಾಗಿ ಹೋಮ್ ಟೂರ್ ಮಾಡೋಕತ್ತಿಲ್ಲ. ಹೋಮ್ ಟೂರ್ ಆದಷ್ಟು ಬೇಗ ಬರುತ್ತಾ. ನಾವು ಕೆಲವು ಪ್ರಾಡಕ್ಟ್ ಬರೋವಿದಾವೆ ಆನ್ಲೈನಿಂದ, ಇದು ಫ್ಲಿಪ್ಕಾರ್ಟಿಂದ. ಬಂದ ಮೇಲೆ ಎಲ್ಲ ಸೆಟ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀವಿ. ಚೆನ್ನಾಗಿ ಮಾಡ್ಬೇಕಲ್ಲ ಮನೇನ. ಬರ್ರಿ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದ್ರೆ ಸ್ಕ್ಯಾನಿಂಗ್ ಹೋಗಿದ್ವಿ, ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬಂದಿವಿ. ಭಾಳ ಜನ ಅದನ್ನೇ ಕಮೆಂಟ್ ಹಾಕಾಕತ್ತೀರಿ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ರು ಅಂಥೇಳಿ. ಸೊ ಸ್ಕ್ಯಾನಿಂಗ್ ಎಲ್ಲ ನಾವು ಮುಗಿಸ್ಕೊಂಡು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀವಿ. ಸೊ ಏನಪ್ಪ ಅಂದರೆ ಸ್ಕ್ಯಾನಿಂಗ್ದು ಮುಗಿಸ್ಕೊಂಡ ತಕ್ಷಣ ಡೇಟ್ ಲೆಟ್ರ್ ಕೊಟ್ರಲ್ಲ, ಅದರಲ್ಲಿ ಏನಿತ್ತಪ್ಪ ಡೇಟ್ ಅಂತಂದರೆ, ನಾವು ಹೋದ್ಸಲ ಮಾಡಿಸಿದ್ದು ಎಷ್ಟನೇ ತಿಂಗಳ, ಇದು 7ನೇ ತಿಂಗಳಿಗೆ ಅಲ್ಲ, ನಂದು 7ನೇ ತಿಂಗಳಿಗೆ ಮಾಡಿಸಿದ್ದು. 7ನೇ ತಿಂಗಳಿಗೆ ಮಾಡಿಸಿದ್ದು. ಅದ್ರಾಗ ಏನಿತ್ತು ಅಂದರೆ ಡೆಲಿವರಿ ಡೇಟ್ 18 ಇತ್ತಲ್ಲ. 18 ಇತ್ತು. 18 ಇತ್ತು. ಇದ್ರಾಗ ಬೇರೆ ಕೊಟ್ರು. ಇದ್ರಾಗ ಎಷ್ಟು ಡೇಟ್ ಕೊಟ್ರು ಅಂದ್ರೆ ಮಮತಂದು ಡೆಲಿವರಿ ಡೇಟ್ ಇವಾಗ ಚೇಂಜ್ ಮಾಡ್ಯಾರ ಡೆಲಿವರಿ ಡೇಟ್. ಅವಾಗ ಬೇರೆ ಇತ್ತು, ಇವಾಗ ಡೆಲಿವರಿ ಡೇಟ್ ಚೇಂಜ್ ಆಗೈತಿ. ಇವಾಗ 26 ಕೊಟ್ರ ಡೆಲಿವರಿ ಡೇಟ್. ನನ್ನ ಸಾನ್ವಿದಿನ 26 ಕೊಟ್ಟಿದ್ರು. ಸಾನಿ ಹುಟ್ಟಿದ್ದನು 26ಕ್ಕೆ. ಇದು 26ನೇ ತಾರೀಕು 9ನೇ ತಿಂಗಳು 2025. 25 ಅಲ್ಲ 24. ಹಾಂ ಸಾರಿ 24. ಇವಾಗ 2 ವರ್ಷ ಆಗಿ ಬಂತು ಇವಾಗ. ಅಂದ್ರೆ 2 ವರ್ಷ ಇನ್ನೊಂದು 3 ತಿಂಗಳಾದ್ರೆ 2 ವರ್ಷ. 3 ತಿಂಗಳಾದ್ರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ ಸಾನ್ವಿಗೆ. ನೋಡ್ರಿ ಏನು ಚಂದ ಮಕ್ಕಂದ್ರೆ ಹಾಕಿ ಸೋಫ ಮೇಲೆ ಇಷ್ಟತನ ಆಡಿ 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 ಮೈಗೆ ತಕ್ಕೊಂಡು ನನ್ನ ಬಂಗಾರ ಗಿಂಡಿ ಚಂದ ಮಕ್ಕಂದೈತಿ. ಇಷ್ಟತನ ಆಡಿ 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 ಅದಕ್ಕೆ ಯಾವಾಗ ಸಾಕು ಅನಿಸ್ಬೇಕು. ಸಾಕಾದ್ಮೇಲೆ ಅವ ಮಕ್ಕಂತಾವೆ, ಅಲ್ಲಿ ಮಟ್ಟ ಆಡ್ತಾನೆ ಇರ್ತಾವೆ. ಸೊ ಮಮತಂದು ಡೆಲಿವರಿ ಡೇಟು ಇದೇ ತಿಂಗ್ಳದಾಗ ಐತಿ. ಇದೇ ತಿಂಗ್ಳದಾಗ ಮಮತನ ಡೆಲಿವರಿ ಆಗುತ್ತೆ. ಸೊ ಹಂಗೆ ಬೊಗಲು ಬರಾಕತ್ತೈತಿ, ಭಯನ ಆಗತೈತಿ. ಒಂದೊಂದ್ಸಲ ಭಯ ಪಡಬಾರ್ದ ಅನ್ಸುತ್ತೆ. ಭಯ ಯಾಕೆ ಅಂತಂದ್ರೆ
ಇವಾಗ ಓದ್ಸಲೇ ನಾರ್ಮಲ್ ಆಗೈತೆ, ಹ್ಞೂ ಇವಾಗನೂ ನಾರ್ಮಲ್ ಆಗುತ್ತಾ? ನನಗೆ 100% ಐತಿ ನಾರ್ಮಲ್ ಡೆಲಿವರಿ ಆಗುತ್ತಂತ. ನಿನಗೇನು ಅನಿಸುತ್ತೆ? ನನಗೇನು ಅನ್ಸುತ್ತೆ ಅಂದ್ರೆ ನಾರ್ಮಲೇ ಆಗುತ್ತೆ ಅನ್ಸುತ್ತೆ. ಯಾಕೆ? ಅದೊಂದು ಭಯ ಆಗಾಕತ್ತೈತಿ. ಅದು ಇದ್ದೇ ಇರುತ್ತದೆ. ಭಯ ಏನಂತಂದ್ರೆ ನಾನು ಹೇಳ್ತೀನಿ ಕ್ಲಾರಿಟಿ ಆಯ್ತು. ನೀವು ತಲೆಗೆ ಏನೇನೋ ಯೋಚನೆ ಮಾಡ್ತೀವಿ, ಅದಕ್ಕೆ ಭಯ ಆಗುತ್ತೆ. ಏನು ಯೋಚನೆ ಮಾಡಿ? ಬೇಡದೇ ಇರೋದು ಯೋಚನೆ ಮಾಡ್ತೀವಿ, ಏನಾಗಿಬಿಡುತ್ತೆ ಅಂತೇಳಿ. ಏನಾಗದಲ್ಲ, ಓದ್ಸಲ ಹೆಂಗಾಗಿತ್ತು ಅಂದ್ರೆ ಮಮ್ಮಾಗ ನನಗೆ ಭಯ ಏನಂದ್ರೆ ಅಲ್ಲಿ ಹಾಸ್ಪಿಟ್ಲಾಗ ಸರಿ ನೋಡಲ್ಲ ನನ್ನ ಮಕ್ಕಳು. ಏನು ಮಾಡಿಬಿಡ್ತಾರೆ ಅಂದರೆ ಓದ್ಸಲೇನು ಸರಿಯಾಗಿ ನೋಡಲಿಲ್ಲ. ಅವಾಗ ಬ್ಲಡ್ ಕಮ್ಮಿ, ಸಡನ್ಲಿ ಬ್ಲಡ್ ಬೇಕನ್ನೋದ್ಬಿಟ್ರು ಮಮ್ತಾಗ. ನಾನು ಬ್ಲಡ್ ತರೋಕ್ಕೆ ಎಷ್ಟೆಷ್ಟು ದೂರನೇ ಹೋಗಿ ಬಂದೀನಿ. ಬ್ಲಡ್ ಡೆಲಿವರಿ ಟೈಮಿಗೆ ಬ್ಲಡ್ ಕರೆಕ್ಟಾಗೇ ಇತ್ತು. ಅದಾದ್ಮೇಲೆ ಡೆಲಿವರಿ ಮಾಡಿದ ಮೇಲೆ ಬ್ಲಡ್ ಏರಿಸಿದ್ದು ನನಗೆ. ಡೆಲಿವರಿ ಆದಮೇಲೆ ಅದು ಬ್ಲಡ್ ನಿಂದಿರಲಿಲ್ಲಲ್ಲ ನನಗೆ, ಅವಾಗೇ ಜಾಸ್ತಿ ಹೋಗಿದ್ದು. ಡೆಲಿವರಿ ಆದಮೇಲೆ ಜಾಸ್ತಿ ಹೋಯ್ತಲ್ಲ, ಮತ್ತು ಅದಕ್ಕೆ ಬ್ಲಡ್ ಬೇಕಾ ಅಂತ ಅಂದಿದ್ರು ಅವರು. ಅದು ಏನು ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಾಗ ನನಗೆ ಹೊಸಬ್ರು ಕಲಿಯಕ್ಕೆ ಬರ್ತಾರಲ್ಲ, ಕಲಿಯಕ್ಕೆ ಬಿಟ್ಬಿಡ್ತಾರೆ ಅವ್ರು. ಆಪ್ರೇಷನ್ ಆಗಲು ಮತ್ತೇನಾದರೂ ಡೆಲಿವರಿ ಟೈಮ್ನಾಗ ಹೆಂಗೆ ಮಾಡ್ಬೇಕಂತ ಹೇಳಿಕೊಡೋದು ಬಿಟ್ಟು ಅವ್ರಿಗೆ ಬಿಟ್ಬಿಡ್ತಾರೆ, ಅವ್ರ ಮೇಲೆ ಬಿಟ್ಬಿಡ್ತಾರೆ. ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡಿಬಿಡ್ತಾರೆ. ಮಿಸ್ಟೇಕ್ ಮಾಡಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಅಂತಾಗ ಆ ಸತ್ಯನ. ಈ ಸತಿ ಆ ಥರ ಆಗ್ಬಾರ್ದಂತ ದೇವ್ರಿಗೆ ಕೇಳ್ಕೊಂತ ಅದೇ ಒಂದು ಬುಗಲ್ ಬಿಟ್ರೆ ಬದಲಿದ್ದು ಏನಿಲ್ಲ. ಎಲ್ಲ ಚೆನ್ನಾಗಿ ನೋಡ್ತಾರ ಅಂದ್ರೆ ಅದೊಂದಷ್ಟೇ. ಮಿಸ್ಟೇಕ್ ಮಾಡಿದ್ರು, ಹೊಸಬ್ರಿಗೆಲ್ಲ ಕೊಟ್ಬಿಟ್ಟಿದ್ರು. ಹಂಗಾಗಿ ಅದೇ ಭಯ ಆಗ್ತಿರ್ತಾರೆ. ಸ್ವಲ್ಪ ಗೊತ್ತಿರೋರು ಮಾಡಿದ್ರೆ ಏನು ಅನ್ಸಲ್ಲ. ಈಗ ಕಲಿಯಕ್ಕೆ ಬಂದಿರೋರು ಮಾಡ್ತಾರಲ್ಲ, ಸ್ವಲ್ಪ ಏನಾದರೂ ಹೆಚ್ಚು ಮಿಸ್ಟೇಕ್ ಮಾಡಿಬಿಟ್ಟಿದ್ರು. ಆ ಸತಿ ದೊಡ್ಡ ಮಿಸ್ಟೇಕ್ ಮಾಡಿದ್ರು. ಅದನ್ನೇ ತಲೆಬೇನೆ ಆಗ್ಬಿಟ್ಟಿತ್ತು, ಒಂಥರ ಭಯ ಆಗಿಬಿಟ್ಟಿತ್ತು. ಆ ಸತಿ ಏನಂದರೆ ಬ್ಲಡ್ಡು ಎಲ್ಲ ಇದಾಗತ್ಬಿಟ್ಟೈತಿ, ತಟ್ಟಗೂ ಬ್ಲಡ್ ಇಲ್ಲ, ಹಂಗೆ ಆಗ್ಬಿಟ್ರೆ ಬ್ಲಡ್ ಅವತ್ತು ಎಷ್ಟು ಹುಡುಕ್ಯಾಡಿನಂದ್ರೆ ನನಗೆ ಗೊತ್ತು. ಅವತ್ತು ಎಲ್ಲೆಲ್ಲೋ ಹೋಗ್ಬಿಟ್ಟು ಯಾರನ್ನೋ ಇದು ಮಾಡಿಬಿಟ್ಟು ಹೋಗಿ ಬ್ಲಡ್ ತಗೊಂಬಂದ್ವಿ. ಸೊ ಇರಲಿ, ಅಸಲು ಆ ಥರ ಆಗ್ಬಾರ್ದಂತ. ಅದು ಬಿಟ್ರೆ ಬದಲಿದ್ದು ಏನಿಲ್ಲ, 100% ನಾರ್ಮಲ್ ಆಗುತ್ತೆ. 100% ನಾವು ಅನ್ಕೊಂಡಾಗ ಆಗುತ್ತೆ ಅನ್ಕೊಂಡು. ಇವತ್ತೆಲ್ಲ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಕೇಳ್ಕೊಂಬಂದಿವೆಲ್ಲ, ಎಲ್ಲ ನಾರ್ಮಲ್ ಐತಿ. ಬ್ಲಡ್ ಇವಾಗ ತೂಕ ಆಗಲು, ಪಾಪದು ಎಲ್ಲ ಇದಾಗಲು, ಹಾರ್ಟ್ ಬೀಟು ಎಲ್ಲ ನಾರ್ಮಲ್ ಐತಿ, ಏನು ತೊಂದರೆ ಇಲ್ಲ. ಅಂದರೆ ಇದೇ ತಿಂಗಳದಾಗ ಡೆಲಿವರಿ ಐತಿ. ಆದ್ರೆ ಹುಷಾರಾಗಿರ್ಬೇಕು ನಾವು ಅಷ್ಟೇ, ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕು. ಯಾವಾಗ ಬೇಕಾದರೂ ಪೇನ್ ಸ್ಟಾರ್ಟ್ ಆಗ್ಬೋದು ಅಲ್ಲ, ಡೇಟಿಗೆ ಆಗುತ್ತಂತ ಅನ್ನೋಕ್ಕಾಗಲ್ಲ. ಅಂದ್ರೆ ಇಲ್ಲಿ ಏನಾಗೈತೆ ಅಂತಂದ್ರೆ ನಮ್ಮ ಸಾನ್ವಿದಕ್ಕೆ 2 ಡೇಟ್ ಕೊಟ್ಟಿದ್ರು. 2 ಡೇಟ್ ಏನಪ್ಪ ಅಂತಂದ್ರೆ ಒಂದು 26ಕ್ಕೆ ಕೊಟ್ಟಿದ್ರು, ಇನ್ನೊಂದು 21ಕ್ಕೆ ಕೊಟ್ಟಿದ್ರು. ಇದಕ್ಕೇನಿಲ್ಲ, ಬರೀ ಒಂದೇ ಡೇಟ್ ಕೊಟ್ಟರು 26. ಅದರಲ್ಲಿ ಹಿಂದೆನ ಆಗ್ಬೋದು. ಸೊ ನೋಡ್ರಿ, ಇರಲಿ, ಅದ್ರ ಬಗ್ಗೆ ಮತ್ತೆ ಜಾಸ್ತಿ ತಲೆ ಕೆಡ್ಸಬಾರ್ದಂತ ಅನ್ಕೊಂಡಿನಿ. ಸೊ ಮೊದಲಿನ ಥರ ಆಗಬಾರ್ದು, ಸ್ವಲ್ಪ ಚೆನ್ನಾಗಾದರೆ ಖುಷಿ ಆಗುತ್ತೆ ಅಷ್ಟೇ. ಸೊ ಇದನ್ನು ಹೇಳ್ಬೇಕು, ಇನ್ನೂ ಭಾಳಷ್ಟು ಹೇಳೋದೈತಿ. ಅದು ಒಂದು ದಿನ ಟೈಮ್ ತಗೊಂಡು ಹೇಳ್ತೀನಿ ನಿಮಗೆ. ಏನೇನಾಗಿತ್ತು ಸಮಸ್ಯೆ ಅಂತಾಗ ಡೆಲಿವರಿ ಟೈಮಲ್ಲಿ ಹೇಳಿದ್ವಿ ನಾವು. ಕೆಲವು ಎಲ್ಲ ಹೇಳೇ ಇಲ್ಲ. ನಾನು ಹೇಳ್ತೀನಿ ಮಮತಾಗ ನಾವು ಡೆಲಿವರಿಗೆ ಹೋದಾಗ ಏನೇನು ಸಮಸ್ಯೆ ಆಯಿತು, ಅದನ್ನು ಹೆಂಗೆ ಫೇಸ್ ಮಾಡಿದೆ, ಅದೆಲ್ಲ ಹೇಳ್ತೀನಿ. ಒಂದಿನ ವೇಟ್ ಮಾಡಿರಿ. ಸೊ ಇದೀಗ ನಮ್ಮ ಮನೆಗೆ ಇದನ್ನು ತರ್ಸೋಕ್ಕೆ 1 ವಾರ ಹಿಡ್ದು ಹೋಗ್ಬಿಡ್ತು ನಮ್ಗೆ. ಎಲ್ಲಿ ಮಮತ ಇಲ್ವಾ, ಇದು 1 ವಾರ ಆಗೋತ್ತು ಇದನ್ನ ತರ್ಸೋಕೆ. ಸೊ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ಸೋಕತ್ತೈತಿ. ಇವಾಗ ನಾವು ಹೋಮ್ ಟೂರ್ ಮಾಡೋಕ್ಕಲ್ಲ, ಅದಕ್ಕೆ ಐಟಮ್ಸ್ ಎಲ್ಲ ಸೂಟ್ ಆಗಲ್ಲ ಅಂದ್ಕೊಂಡು ಹಂಗಾಗಿ ತರಿಸ್ಲಿಲ್ಲ. ಹೊಸ ಮನೆಗೆ ಹೋದಾಗೆ ತರಿಸಿದ್ರೆ ಆಯ್ತು ಅಂತೇಳಿ ಅದಕ್ಕೆ ಇಲ್ಲಿಗೆ ಬಂದಾಗ ತರಿಸ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ನಾನು ಕಮೆಂಟ್ ಹಾಕ್ರಿ ನಮ್ಮ ಮನೆಗೆ. ಮತ್ತೆ ನಾನು ಇನ್ನು ಅಲ್ಲೊಂದು ಬರೋದೈತಿ, ಅಲ್ಲೊಂದು ಈ ಥರದ್ದಲ್ಲ ಬೇರೆ ಥರದ್ದು ಬರುತ್ತೈತಿ. ಇಲ್ಲಿ ಬಾತ್ರೂಮ್ ಹತ್ರ ಬೇರೆ ಥರ. ಬೇರೆ ಥರ ಏನಾದರೂ ಮಾಡಬೇಕು. ಏನು
ಇದೈತಲ್ಲ ರೀ, ಇಲ್ಲೆಲ್ಲ ಬೇರೆ ತರ ಅರೇಂಜ್ ಮಾಡಬೇಕು. ಅಂದ್ರೆ ಈಗ ಬೇರೆ ಇದು ಓಪನ್ ಐತಲ್ಲ, ಇದು ಓಪನ್ ಐತಲ್ಲ, ಅವಾಗ ಇಲ್ಲಿ ಏನಾದ್ರು ಬೇರೆ ತರ ಇದು ಮಾಡಿದ್ರ ಹೊರಗಿಂತ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದ್ರೆ ಇದೇ ಅಲ್ಲ ಫಸ್ಟ್ ಕಾಣಿಸೋದು, ಖಾಲಿ ಖಾಲಿ ಕಾಣಿಸಕತ್ತೈತಲ್ಲ. ಅದನ್ನು ಬರ್ಬೇಕು. ಸೊ ಬರೋಣ ಬರ್ರಿ. ಇವತ್ತು ನಾವು ಹೊರಗಡೆ ಹೊಂಟೀವಿ. ಹೊರಗಡೆ ಎಲ್ಲಿಗೆ ಹೊಂಟೀವಿ ಅಂತ ನೋಡ್ರಿ. ಸೊ ಇವಾಗ ನಾವು ಮಾರ್ಕೆಟ್ಗೆ ಹೊಂಟೀವಿ. ರೇಷನ್ ಇಲ್ಲ ಮನೆಗೆ, ತರಕಾರಿ ಅವು ಅವನ್ನೆಲ್ಲ ತಗೊಂಬರ್ಬೇಕಲ್ಲ, ತಗೊಂಬರಕ್ಕೆ ಹೊಂಟೀವಿ. ನಮ್ಮ ಸಾನಿ ಇವಾಗ ಎದ್ದಾಳ, ಹಿಂಗೆ ಮಾಡಕತ್ತ ನೋಡ್ರಿ. ಟಾಟಾ ಹೇಳ್ಮಮ್ಮಿ, ಟಾಟಾ ಯಾರಿಗೆ ಹೇಳ್ಬೇಕು ನಂಗೆ ಆಗ್ತದೆ. ಟಾಟಾ ಯಾರಿಗೆ ಹೇಳ್ತೆ ನೀವು? ನಕ್ಕೆ ಬದ್ನೆಕಾಯಿ ಬೇಡ, ಯಾಕೆ? ಬದ್ನಿಕಾಯಿ ಪಲ್ಯ ಮಾಡ್ಬೇಕಪ್ಪ. ನೋಡ್ರಿ ಮಾರ್ಕೆಟಿಗೆ ಬಂದು ಸಾನಾಕತ್ತೀವಿ. ಬದ್ನೆಕಾಯಿ ಇವೆಲ್ಲ ತಗೊಂಡು ಹೋಗ್ಬೇಕು. ಇನ್ನೂ ಭಾಳ ಕೆಲಸ ಅದ ಮನೆಗೆ ಹೋಗಿ ಆರಿಸಿ ತಗೊಂತ. ಇದ್ರಾಗ ಹೆಂಗೆ ಗೊತ್ತಾಗುತ್ತೆ ಹಸಿ ಇದು ಹೆಂಗೆ ಹಿಂಗೆ ಮುರಿದು ನೋಡ್ತಾರಲ್ಲ, ಇಲ್ಲಿ ಮೆತ್ತಗಿರ್ಬೇಕು. ಹೆಂಗೆ ಇರ್ತಾವ ಏನೋ, ಹೆಂಗೆ ಕಂಡು ಹಿಡಿತಾರ ನಾವು ವಿಚಿತ್ರ. ಮಾರ್ಕೆಟ್ ನಡೆಯುತ್ತೆ ನೋಡ್ರಿ. ಇಲ್ಲಿ ಬಂದ್ಬಿಡಕ್ಕೆ ಗುರುವಾರ ಇಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಹತ್ರ ಬಂದ್ಬಿಟ್ಟು ಅಂದ್ರೆ ಶಾಂತಿ ನಡೀತಿ. ಇಲ್ಲಿ ಏನು ಬೇಕಾದ್ರೂ ಐಟಮ್ಸ್, ಸಂತೆ ಐಟಮ್ಸ್ ಎಲ್ಲ ಸಿಗ್ತಾವೆ. ಮನೆಗೆಲ್ಲ ರೇಷನ್ ಮಾಡ್ಕೊಂಡೇ ಬಿಡೋದು. ನಾವು ವಾರಕ್ಕೊಂದ್ಸಲ ಬರ್ತೀವಿ. ಗುರುವಾರ ಮಾತ್ರ ಇರುತ್ತೆ ಇಲ್ಲಿ. ಗುರುವಾರ ಬಿಟ್ಟು ಮತ್ತು ನೆಕ್ಸ್ಟ್ ಯಾವಾಗ ಬಂದು ಇರಲ್ಲ. ಗುರುವಾರ ಮಾತ್ರ ಇರುತ್ತೆ. ಗುರುವಾರ ಬಂದು ತಗೊಂಡು ಹೋಗ್ಬೇಕು. ಸೊ ವಿಳ್ಯದಲ್ಲಿ ಚೆನ್ನಾಗಿರ್ತೀವಿ. ಹೂವು ವಿಳ್ಯದಲ್ಲಿ ನಾಳೆ ಶುಕ್ರವಾರ ಐತೆ ಪೂಜೆ ಮಾಡೋಕ್ಕೆ. ವಿಳ್ಯದಲ್ಲಿ ಹೂವು ಎಲ್ಲ ತಗೊಂಡಿರ್ತೀವಿ. ತಗೊಂಡು ಹೋಗ್ಬೇಕು ಇವಾಗ. ಮತ್ತೆ ಏನಾದ್ರು ತಗೊಂಡ್ರೆ ಏನಿದೆ ಮತ್ತೆ ನೋಡ್ರಲ್ಲ, ಮಣೆ ಹಾಕಿದಕ್ಕೆ ಎಷ್ಟು ಚಂದ ಕಾಣಿಸಬೇಕು ನೋಡ್ರಿ. ಮಣಿ ಎಷ್ಟು ಚಂದ ಕಾಣಿಸಕತ್ತೈತಿ ಗೊತ್ತಾ, ಹೊರಗಿಂದ ಒಳಗಿಂದ. ಏನೋ ಮನುಷ್ಯ ಖುಷಿ ಅನ್ಸುತ್ತೆ ನೋಡ್ತೀವಿ. ಖುಷಿ ಆಗುತ್ತಲ್ಲ, ಚಂದ ಇದೆ ಮನೆ. ಇಲ್ಲಿ ಡಾಲರ್ ಅಂತ ಡಾಲರ್ ಥರ ಅಂತಾರ ನೋಡ್ರಿ. ಡೈಮಂಡ್ ಚೇಂಜಸ್ ಮಾಡೋ ಭಾಳ ಅದಾವ. ನೋಡ್ರಿ, ಈಗ ನನ್ನ ಕೈಗೆ ಉಗುರು ಪ್ಯಾಂಟ್ ಹಚ್ಕೊಂಡೀನಿ. ಅದು ತಾನು ಕಾಲಿಗೆ ಹಚ್ಲತ್ತ. ಯಾಕ್ರಿ? ಚಂದ ಕಾಣಿಸ್ತು. ನಾನು ಕಾಲುಂಗ್ರ ಬಿಚ್ಚೀನಿ. ಯಾಕಂತಂದ್ರೆ ಕಾಲು ಬಾಯ್ತಾವಲ್ಲ, ಅದ್ರ ಸಂಬಂಧ ಟೈಟ್ ಆತವ ಅಂಥೇಳಿ ಬಿಚ್ಚೀನಿ ಕಾಲುಂಗ್ರ. ಅದಕ್ಕೆ ಉಗುರು ಪ್ಯಾಂಟ್ ಹಚ್ಲತ್ತ ನೋಡ್ರಿ. ಏನೋ ಒಂದು ಮಾಡತ್ತೀನಿ. ಕಾಲಿಗೆ ಯಾಕೆ ಹಚ್ಚಿನ? ನನಗೆ ಅಷ್ಟಕ್ಕೊಂದು ಇಷ್ಟ ಆಗಲ್ಲ. ಅವು ಕಾಲಾಗ ಚೈನಾ ಅವು ಇದ್ರೆ ಚಂದ ಕಾಣಿಸುತ್ತೆ. ಅವು ಬರೀ ಕಾಲು ಅಂದ್ರೆ ಚಂದ ಕಾಣಿಸಲ್ಲ ಅಂತ ನಾನು ಹಚ್ಕಲ್ಲ. ಫುಲ್ಲು ನೀರು ಇದ್ದಂಗೆ ಗಟ್ಟಿ ಐತದ, ನೀರಿಲ್ಲ. ನಾನು ಇವಾಗ ಹಚ್ಕೊಂಡ ಕೈಗೆ ಗಟ್ಟಿ ಆಗೈತೆ. ಭಾಳ ದಿನ ಐತೆ. ನಾನು ಜಾಸ್ತಿ ಯೂಸೇ ಮಾಡೋವಿಲ್ಲ. ಮೊದಲೆಲ್ಲ ಜಗ್ಗಿ ಹಚ್ಚಂತಿದ್ದು ನಾನು. ಹೀಗೆ ಬಿಟ್ಟಿನ ಹಚ್ಚಿ. ನನಗೆ ಕೈಗೆ ಹಚ್ಚೋಕೆ ಇಷ್ಟ, ಕಾಲಿಗೆ ಹಚ್ಚೋಕೆ ಇಷ್ಟ. ನೋಡ್ರಿ ಹೆಂಗೆ ಹಚ್ಲತ್ತ. ನೀನು ಹಚ್ಕ ಉಗುರ ಮೇಲೆ ಬಿಟ್ಟು ಕಾಲು ಹೋಗ್ಬಿಡುತ್ತೆ ಜಲ್ದಿ. ಕೈದು ಹೋಗ್ಬಿಡುತ್ತೆ ಜಲ್ದಿ, ಕಾಲಿಂದ ಇರುತ್ತೆ. ಕಾಲಿಂದ ಇರುತ್ತೆ. ಕಾಲಿಂದ ಹೋಗುತ್ತೆ ಫಸ್ಟ್. ಇಲ್ಲ, ಕಾಲಿಂದ ಏನಾಗಿ ಹೋಗ್ತಾನೆ, ಕೈಯಿಂದ ಜಲ್ದಿ ಹೋಗ್ಬಿಡುತ್ತೆ. ಯಾಕಂದ್ರೆ ನಾನು ಬಾಂಡೆ ತಿಕ್ತಿರ್ತೀನಲ್ಲ, ಅವಾಗ ಜಲ್ದಿ ಹೋಗ್ಬಿಡುತ್ತೆ. ಬಟ್ಟೆ ಬಾಂಡೆ ಅದು ತಿಕ್ತಿರ
ಹಾಲಿಂದೇನು ಅಷ್ಟು ಕಂದಿದ್ದ ಚೈನಾ ಕೇಳಕ್ಕೆ ಹೋದ್ರೆ ಚೈನದ ರೇಟ್ ಭಯಂಕರ ಹೇಳ್ಬಿಟ್ರೆ ಅದಕ್ಕೆ ನಾನು ಚೈನಾ ಇಕ್ಕದೇ ಬಿಟ್ಬಿಟ್ಟು ಅಲ್ಲಪ್ಪಿ. ಸೊ ನೋಡ್ರಿ ನಮ್ಮ ಸಾನಿವಿಗೆ ಹಾಲು ಹೆಂಗೆ ಬಿಡಿಸಿದ್ರಿ ಅಂತ ಕೇಳಿದ್ರಲ್ಲ, ಸಾನಿವಿಗೆ ಹಿಂಗೆ ಹಾಲು ಬಿಡಿಸಿ ನೋಡ್ರಿ ನಾವು ಹೆಂಗೆ ಬಿಡಿಸಿವಿ ಅಂದ್ರೆ ಇದರಲ್ಲಿ ಹಾಲು ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ಯಾಕೆ ಆರಾಮಾಗಿ ಕುಡ್ಕೊಂಡಿರ್ತಾಳೆ ಹಿಂಗೆ. ಬ್ಯಾಡ ಸಾಕು ಬಿಡಮ್ಮ, ಸಾಕಮ್ಮ ಬ್ಯಾಡ ಬಿಡ್ಬೇ ನೋಡ್ರಿ, ಬ್ಯಾಡ ಅಂದಂಗೆಲ್ಲ ಕುಡಿತೀನಿ ಅಂತ. ದಿಸ್ ಇಸ್ ಮೈ ಗರ್ಲ್. ನಮ್ಮ ಸಾಣಿ ಹೊಟ್ಟೆ ಬಾಟ್ಲ್ ಫಸ್ಟ್ ಟೈಮ್ ನಾವು ತಂದಾಗ ಕುಡಿತಿದ್ದಿಲ್ಲ ಅಲ್ಮ ಅಂತ ಒಕ್ಕಡ್ತಿದ್ಲಿ ಇದನ್ನು ಒಟ್ಟು ಮುಡ್ತಾ ಇದ್ದಿಲ್ಲ ಆಕಿ ನಾವು ಫಸ್ಟ್ ಟೈಮ್ ತಂದಾಗ. ಇವಾಗ ನೋಡ್ರಿ ನಾವು ಬ್ಯಾಡ ಬಿಡ ಅಂತಂದ್ರೆ ಕೂಡ ಬಿಡಲ್ಲ. ಇವಾಗ ಹಾಲಕ್ಕೆ ಕೊಟ್ಟು ಇವೆಲ್ಲ ಖಾಲಿ ಮಾಡತ್ತಂದು ಬಿಡಲ್ಲ ಆಕಿ. ಖಾಲಿ ಮಾಡಿ ಮತ್ತೆ ತಗೊಂಬಂದು ಕೊಡ್ತಲ್ಲ ಅವ್ರ ಮಮ್ಮಿಗೆ ಮತ್ತೆ ಒಂದು ಸ್ವಲ್ಪ ಅಕ್ಕಿ ಕೊಡ ಅಂತ. ಆ ಥರ ಟ್ರೈನಿಂಗ್ ಕೊಟ್ಟಿವಿ ನಾವು ಸಾನಿವಿಗೆ. ಬರೀ ಹಾಲು ಊಟ ಅಡ್ಡಾಡೋದು ಆಟ ಆಡೋದು ಇಷ್ಟೇ ಮಾಡಕತ್ತಲ್ಲ ಇವಾಗಲಿಂದ ಕಂಟಿನ್ಯೂ ಆಗಿ. ಅಲ್ಲ ಮಮ್ಮಿ ಸಾಕು ಬಿಡಮ್ಮ, ನಂದು ನಾ ಕುಡಿತೀನಿ ಬೇ ನೋಡ್ರಿ. ಫಸ್ಟಿಗೆ ಹೆಂಗೆ ಮಾಡ್ತಿದ್ದಲ್ಲ, ಒಗಿತಿದ್ಲಲ್ಲ ಅದನ್ನು ಬಾಯಾಕೆ ಇಟ್ಟರು ಸಾಕು ಚಿ ಅಂತ ಒಗಿತಿಲ್ಲ ಅದನ್ನು. ಇವಾಗ ನೋಡ್ರಿ ಇವಾಗ ಅದನ್ನ ಹಿಡ್ಕೊಂಡು ಕುಡಿಯಾಕೈತೆ. ಮತ್ತು ಅದ್ರಾಗ ಅಕ್ಕಿಂದು ಕೊಟ್ರೆ ಮಾತ್ರ ಕುಡಿತಾಳೆ ಅಕ್ಕಿ. ಗ್ಲಾಸ್ನಾಗ ಅಕ್ಕಿಂದು ಕೊಟ್ಟರು ಕುಡಿಯಲ್ಲ ಅಕ್ಕಿ. ಗ್ಲಾಸ್ನಾಗ ತಟಕ್ಕೆ ಬರುತ್ತೆ ಅಂತೇಳಿ ಬಾಟ್ಲ ಜಾಸ್ತಿ ಬರುತ್ತೆ ಅಂತೇಳಿ ಅರ್ಧ ಕುಡಿತಾಳೆ. ಏ ಮಮ್ಮಿ ಸಾನಾ ಆಗ ಅಲ್ಲಿ ಹೋಗಿ ಕುಂತ ನೋಡ್ರಿ. ನಾ ಕಸ್ಕೊಂಡ್ ಕುಂತ ಅಲ್ಲಿ ಕುಂತಿದ್ದೇನ. ಹಾಂ ಇವಾಗ ಹಾಲು ಖಾಲಿ ಆಗ್ಯಾವ, ಮತ್ತೆ ತಂದು ಕೊಡಕತ್ತ ನೋಡ್ರಿ. ಅವ್ರ ಮಮ್ಮಿ ಕೊಡ್ತಾರೆ ನೋಡ್ರಿ. ಕೊಟ್ಟ ನೋಡ್ದೆ ಅದು ಖಾಲಿ ಮಾಡಿದ್ಲಿ ಇವಾಗ. ಅದನ್ನ ಹಾಲು ಖಾಲಿ ಮಾಡ್ಯಾಳ ನೋಡ್ರಿ. ಇವಾಗ ಮತ್ತೆ ಹಾಲು ಹಾಕ್ಬೇಕು ಇವಾಗ ಅದಕ್ಕೆ. ನೀನು ಅಕ್ಕ ಹೋಗಮ್ಮ ಹಾಲು, ನೀನು ಅಕ್ಕೆ ಸಾಕು ಬಿಡಮ್ಮ. ಎಷ್ಟು ಕುಡಿತಿ ಅಕ್ಕಿ ಹೋಗಲಿ ಪಾಪ ಬಂಗಾರ ಗಿಂಡಿ. ನಮ್ಮ ಸಾನಿವಿ ಒಟ್ಟು ಹಾಲು ಕುಡೀರಿ ಯಾವಾಗ ಕುಡಿತಾಳ ಅಂತಂದು ಎಷ್ಟು ಕಾಯ್ತಿದ್ದೀವಿ ಅಂದ್ರೆ ನಮಗೆ ಗೊತ್ತದು. ಒಟ್ಟು ಹಾಲು ಕುಡ್ತಿದ್ದಿಲ್ಲ ಅಕ್ಕಿ ಫಸ್ಟಿಗೆ. ಇವಾಗ ಹಾಲು ಕುಡಿಯಂಗೆ ಮಾಡ್ಯಾರ ಮಮತ. ಹಾಲು ಹಾಕಕತ್ತೀವಿ, ಅದಕ್ಕಾಗೆ ಒಂದು ಅರ್ಧ ಲೀಟ್ರ್ ಹಾಲು ತಂದುಬಿಡ್ತೀವಿ ನಾವು ಸಾನಿ ಕುಡ್ತೇವಂತ. ಇದ್ರಾಗ ಬಿಸಿ ಮಾಡಿ ಹಾಕಿ ಸಕ್ಕರೆ ಹಾಕಿ ಕೊಟ್ಬಿಡ್ತೀನಿ. ಹಾಕಿನಿ ಇದನ್ನು ಖಾಲಿ ಮಾಡ್ತಾಳೆ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಸೊ ಇಲ್ಲಿ ಒಂದು ಪ್ರಮೋಷನ್ ಐತೆ ಅಂತ ಬಂದು ಫೇಲ್ ಆಗಿದೆ ಅದು. ನಾನು ಏನೋ ಅನ್ಕೊಂಡು ಬಂಬೇಡ, ವೇಸ್ಟ್ ಅದು. ಸೊ ಇವಾಗ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ಆಗಲಿ ಏನಂತ ನಾಳೆ ಗೊತ್ತಾಗುತ್ತೆ, ನಾಳೆ ಹೇಳ್ತೀನಿ. ಸೊ ಸಿಗೋಣ.